ಹಸ್ತಿಯ ಹುಟ್ಟಿನ ಕಥೆ ಎವಲ್ಯೂಷನ್ ಹಂತ ಹಂತವಾಗಿ. ಆರಂಭದ ಜೀವಿ ಮೊಯಿರಿಥೀರಿಯಂ ಸುಮಾರು 3.5 ರಿಂದ 4 ಕೋಟಿ ವರ್ಷಗಳ ಹಿಂದೆ. ಇದು ಚಿಕ್ಕದಾಗಿತ್ತು, ಹಂದಿಯಷ್ಟು ಅಥವಾ ಸಣ್ಣ ಹಿಪ್ಪೋ ಹಾಗೆ. ನೀರಿನ ಹತ್ತಿರ ವಾಸಿಸುತ್ತಿತ್ತು. ಇನ್ನೂ ಟ್ರಂಕ್ ಅಂದರೆ ಸೊಂಡ ಚೆನ್ನಾಗಿ ಅಭಿವೃದ್ಧಿಯಾಗಿರಲಿಲ್ಲ. ಇದನ್ನು ಹಸ್ತಿಯ ಮೊದಲ ಪೂರ್ವಜ ಎಂದು ಹೇಳಬಹುದು. ದೇಹ ದೊಡ್ಡದು, ದಂತಗಳು ಬೆಳವಣಿಗೆ ಬ್ಯಾರಿಥೀರಿಯಂ. ಕಾಲಕ್ರಮೇಣ ಈ ಜೀವಿ ದೊಡ್ಡದಾಯಿತು. ತೂಕ 2000 ಕೆಜಿ ತನಕ. ದಂತಗಳು ಅಂದರೆ ಟಸ್ಕ್ಸ್ ಬೆಳೆಯಲು ಶುರುವಾಯಿತು. ಈಗ ಇದು ಹೆಚ್ಚು ಶಕ್ತಿಶಾಲಿಯಾಗಿತ್ತು. ಸೊಂಡ ಮತ್ತು ದವಡೆ ಅಭಿವೃದ್ಧಿ ಡೈನೋಥೇರಿಯಂ. ಸೊಂಡ ಉದ್ದವಾಗತೊಡಗಿತು, ಕೆಳಗೆ ವಳೆಯುವ ದಂತಗಳು, ತುಂಬ ದೊಡ್ಡ ಗಾತ್ರ. ಈಗ ಹಸ್ತಿಯಂತೆ ಕಾಣಲು ಶುರುವಾಯಿತು. 4 ದಂತಗಳ ಜೀವಿ ಗಾಂಫೋಥೇರಿಯಂ. 4 ದಂತಗಳು, ಮೇಲೆ 2, ಕೆಳಗೆ 2. ವಿವಿಧ ಖಂಡಗಳಿಗೆ ಆಫ್ರಿಕಾ, ಏಷ್ಯಾ, ಅಮೆರಿಕಾಗೆ ಹರಡಿತು. ವಿಭಿನ್ನ ಪರಿಸರಗಳಿಗೆ ಹೊಂದಿಕೊಳ್ಳಲು ಶುರು. ಸ್ಟೆಗೊಡಾನ್ ಮತ್ತು ಮ್ಯಾಸ್ಟೊಡಾನ್. ಇವು ಆಧುನಿಕ ಹಸ್ತಿಗೆ ಹತ್ತಿರವಾದ ರೂಪ. ಅರಣ್ಯ ಮತ್ತು ತಂಪಾದ ಪ್ರದೇಶಗಳಲ್ಲಿ ವಾಸ. ಗಾತ್ರ ದೊಡ್ಡದು. ಹಸ್ತಿಯ ರೂಪ ಇನ್ನಷ್ಟು ಸ್ಪಷ್ಟ. ಮ್ಯಾಮತ್ ಐಸ್ ಏಜ್ ಹಸ್ತಿಗಳು. ತಂಪಾದ ಪ್ರದೇಶಗಳಲ್ಲಿ ಬದುಕಿದವು. ದೇಹದ ಮೇಲೆ ಕೂದಲು ಇತ್ತು. ತುಂಬ ದೊಡ್ಡದು. ಸುಮಾರು 10,000 ವರ್ಷಗಳ ಹಿಂದೆ ನಾಶವಾಯಿತು, ಎಕ್ಸ್ಟಿಂಕ್ಟ್. ಇಂದಿನ ಹಸ್ತಿಗಳು. ಇಂದು 3 ಮುಖ್ಯ ವಿಧಗಳು. ಆಫ್ರಿಕನ್ ಬುಷ್ ಹಸ್ತಿಗಳು ಅತ್ಯಂತ ದೊಡ್ಡದು. ಆಫ್ರಿಕನ್ ಫಾರೆಸ್ಟ್ ಹಸ್ತಿಗಳು ಸ್ವಲ್ಪ ಚಿಕ್ಕದು. ಏಷ್ಯನ್ ಹಸ್ತಿಗಳು ಭಾರತದಲ್ಲಿ. ಮುಖ್ಯ ಸತ್ಯ, ತಪ್ಪು ಕಲ್ಪನೆ ನಿವಾರಣೆ. ಪ್ರಕೃತಿ ಯೋಜನೆ ಮಾಡಿ ಹಸ್ತಿಯನ್ನು ಬದಲಿಸೋದಿಲ್ಲ. ನಿಜವಾದ ವಿಷಯ, ಸಣ್ಣ ಸಣ್ಣ ಬದಲಾವಣೆಗಳಾಗುತ್ತವೆ. ಯಾರು ಪರಿಸರಕ್ಕೆ ಸರಿಹೊಂದುತ್ತಾರೋ ಅವರು ಬದುಕುತ್ತಾರೆ. ಅದನ್ನೇ ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರಿತೇವೆ. ಸರಳವಾಗಿ ಹೇಳೋದಾದ್ರಿ, ಚಿಕ್ಕ ನೀರಿನ ಜೀವಿಯಿಂದ ದೊಡ್ಡ ಭೂಮಿಯ ಹಸ್ತಿ. ಇದು ಕೋಟ್ಯಾಂತರ ವರ್ಷಗಳ ಎವಲ್ಯೂಷನ್ ಫಲ. ಅಂತಿಮವಾಗಿ, ಹಸ್ತಿಗಳು ನಮ್ಮ ಸಂಸ್ಕೃತಿಯಲ್ಲಿ ಮಹತ್ವದವು. ಆದರೆ ಇವುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಆದ್ದರಿಂದ ಸಂರಕ್ಷಣೆ ತುಂಬ ಮುಖ್ಯ.